ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ವಿ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಜಾತ್ರೆ ಇತ್ತು ಅಂತ ಹೇಳ್ಬಿಟ್ಟು, ಇದು ಅಮ್ಮನ ಮನೆ ದೇವರು. ನಾನು ಕೂಡ ಸುಮಾರು ವರ್ಷಗಳೇ ಆಗಿತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ದಲ್ಲೇ. ಹಾಗಾಗಿ ಇವತ್ತು ಜಾತ್ರೆ ಕೂಡ ಇದ್ದಿದ್ದರಿಂದ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟಿದ್ವಿ. ನಾನು, ಅಮ್ಮ, ನಮ್ಮ ಮನೆಯವರು, ನನ್ನ ತಮ್ಮ, ನನ್ನ ಮಗ, ನಾವಿಷ್ಟು ಜನ ಹೋಗ್ತಾಯಿದ್ದೀವಿ. ನಮ್ಮ ಪಪ್ಪನೂ ಬರಲಿಲ್ಲ, ಹಾಗೆ ನನ್ನ ತಮ್ಮಂದಿರಿಬ್ಬರು ಅವರು ಕೂಡ ಬಂದಿಲ್ಲ. ಸೊ ನಾವೇ ಎಷ್ಟು ಜನ ಹೋಗ್ತಾಯಿದ್ದೀವಿ. ಇದು ಶಿವಮೊಗ್ಗದ ಹತ್ರನೇ ಪಿಳ್ಳಂಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿರೋಂಥ ದೇವಸ್ಥಾನ. ನಾನು ಸುಮಾರು ವರ್ಷಗಳೇ ಆಗೋಗಿತ್ತು, ಒಂದು 5-6 ಇಯರ್ಸ್ ಆಗಿತ್ತು ಹೋಗ್ದಲ್ಲೇ. ಅದು ಇವತ್ತು ಕಾಲ ಕೂಡ ಬಂದಿದೆ. ಸೊ ಹಾಗಾಗಿ ಹೊರಟ್ವಿ. ಮತ್ತೆ ಇದು ಮೇನ್ ರೋಡಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಒಂದು ನಡ್ಕೊಂಡು ಹೋಗ್ಬೋದು. ಬಾಕಿ ಅಂತೆ ವೆಹಿಕಲ್ಸಲ್ಲೇ ಹೋಗ್ಬೋದು. ದೇವಸ್ಥಾನದ ಮುಂದೆನೇ ಪಾರ್ಕ್ ಮಾಡ್ಬೋದು. ಬಟ್ ಇವತ್ತು ಜಾತ್ರೆ ಇದ್ದಿದ್ದರಿಂದ ವೆಹಿಕಲ್ಸ್ನೆಲ್ಲ ಅಲ್ಲಿ ರೋಡ್ ಹತ್ರ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಕ್ಕೆ ಬ್ಯಾರಿಕೇಡ್ ಎಲ್ಲ ಹಾಕಿದ್ರು. ಸೊ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ಜನ ಏನು ಇರಲಿಲ್ಲ ನಾವು ನಡ್ಕೊಂಡು ಹೋಗುವಾಗ. ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ತೇರು ಕೂಡ ಎಳ್ದಾಗಿತ್ತು. ತೇರು ಹತ್ರ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಾನೇನು ಅಲ್ಲಿ ತುಂಬ ಹತ್ರ ಹೋಗಿಲ್ಲ, ಅಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದೆ. ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಕೈ ಮಾಡ್ಸೋಕ್ಕೆಲ್ಲ. ಹಾಗಾಗಿ ಪಾಪು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕೈ ಮುಕ್ಕೊಂಡು ಬಂದೆ. ಅಮ್ಮ ಅಲ್ಲಿ ಹೋಗಿ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ, ನನ್ನ ತಮ್ಮ, ಪಾಪು ಎಲ್ಲ ಹೋಗಿದ್ದರು. ಇಲ್ಲಿಂದನೇ ಕೈ ಮುಗಿಯೋದು. ನಾನು ಇಲ್ಲೇ ಕೂತಿರ್ತೀನಿ, ನೀವು ಹೋಗ್ಬರ್ರಿ. ತಾತವ್ರು ಎಲ್ಲಿದ್ದಾರೆ ಗೊತ್ತಾಗೋಕ್ಕಲ್ಲ. ಮುಂದೆ ಇದ್ದಾರೆ, ಹೋಗಲ್ಲಿ ಕರಿತೈತಿ ತಾತ. ಹೋಗ. ಏನೋ ದೇವಸ್ಥಾನದಲ್ಲಿ ತುಂಬ ಕ್ಯೂ ಇತ್ತು, ರಜಾ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗಲಿಲ್ಲ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಪೊಲೀಸವ್ರ ಹತ್ರ ಪರ್ಮಿಷನ್ ತೊಗೊಂಡು ಡೈರೆಕ್ಟ್ ಎಂಟ್ರಿಯಿಂದ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಇನ್ನು ಈ ಸ್ಟೆಪ್ಸ್ ಇದೆಯಲ್ಲ, ಇದ್ರ ಮೇಲೆ ಹತ್ತೋದ್ರೆ ಅಲ್ಲಿ ಹೊಳೆ ಕಾಣುತ್ತೆ, ನಮ್ಮದು ಶಿವಮೊಗ್ಗದ ತುಂಗಾ ಹೊಳೆ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ನಮ್ಮನೆಯವ್ರಿಗೆ ವೀಡಿಯೋ ಮಾಡ್ಕೊಬರೋಕೆ ಹೇಳಿದೆ, ಅವರು ಮಾಡ್ಕೊಂಡೇ ಬರಲಿಲ್ಲ. ಸೊ ಅದಾದಮೇಲೆ ಇಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ಹೋಗಿ ಅಲ್ಲೂ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಈ ದೇವಸ್ಥಾನ ಬಂಡೆಲಿ ಹೊಡೆದು ಮೂಡಿರೋದು ಅಂತ ಹೇಳ್ತಾರೆ. ಅದಾದಮೇಲೆ ಅದನ್ನು ಕೆತ್ತನೆ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಊಟ ಮಾಡೋಕ್ಕೆ ಅಂತ ಬಂದವು. ನಾನು ಒಂದು ಕಡೆ ಕೂತಿದ್ದೆ, ಇವರೆಲ್ಲ ಊಟ ಇಸ್ಕೊಂಡು ಬಂದು ಇಲ್ಲೇ ಕೊಡ್ತೀನಿ ಅಂತ ಹೇಳಿದರು. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದು ಅಲ್ಲೇ ಪಕ್ಕದ ರೋಡಲ್ಲಿ ಒಂದು ದರ್ಗಾ ಇದೆ ಚಿಕ್ಕದು, ಅಲ್ಲಿಗೆ ಹೋಗಿದ್ವಿ. ಪ್ರತಿಯೊಬ್ಬರು ಅಷ್ಟೇ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ನಂತರ ಇಲ್ಲಿ ದರ್ಗಾಗೆ ಹೋಗ್ತಾರೆ ಸಕ್ಕರೆ ಒಗಿಸೋದಕ್ಕೆ. ಇದು ಯಾವಾಗಲೂ ಅಷ್ಟೇ, ನಾವು ಪ್ರತಿ ಬಾರಿನೂ ಅಷ್ಟೇ ಬಂದಾಗ ಇದೇ ರೀತಿಯೇ ಮಾಡೋದು. ಆ್ಯಂಡ್ ದೇವಸ್ಥಾನವೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ. ಅಂದರೆ ಬಿಡುವಿನ ಸಮಯದಲ್ಲಿ ಹೋದರೆ ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ಬೋದು ದೇವಸ್ಥಾನ. ಈ ಜಾತ್ರೆ ಟೈಮಲ್ಲಿ ಹೋದಾಗೆಲ್ಲ ಏನಾಗುತ್ತೆ, ಜಾಸ್ತಿ ವೀಡಿಯೋಸ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮಾಮೂಲಿ ನಾರ್ಮಲ್ ಡೇಸಲ್ಲಿ ಹೋದರೆ ಆರಾಮಾಗಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಬರ್ಬೋದು. ಒಂದು ಸರ್ತಿ ಯಾವಾಗಾದರೂ ಹೋದಾಗ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲಿ ದೇವಸ್ಥಾನ ಮಾತ್ರ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಈಗ ಮನೆಗೆ ಬಂದ್ವಿ. ಫ್ರೀಯಾಗಿ ನೋಡಿ, ದುಡ್ಡು ಕೊಟ್ಟು ಅಂಟಿಸ್ಕೊಂಬಂದು ಕನ್ಯೆ ಅವಳು ನೋಡೋಕ್ಕೆ ಹೋಗ್ಬೇಕು. ಮತ್ಸ ಕನ್ಯಾನ 2.5 ತಿಂಗಳು ಕನ್ಯೆ ಹೋಗ್ತಿದ್ದಾಳೆ. ಎಂತ ಬಟ್ಟೆ? ಯಾರಿಗೆ? ನಾನು ಹಾಕೊಂಡೆ ಎಕ್ಸಿಬಿಷನ್. ಬಾಯ್. ಸೊ ದೇವಸ್ಥಾನದಿಂದ ಬಂದಮೇಲೆ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿದ್ವಿ. ಈಗ ಸಂಜೆ ಶಿವಮೊಗ್ಗೋತ್ಸವ ಅಂತ ಹೇಳಿ ಎಕ್ಸಿಬಿಷನ್ ಹಾಕಿದ್ರು, ಅದಕ್ಕೆ ಬಂದಿದ್ದೀವಿ. ಆ್ಯಂಡ್ ನಾವು ಇವತ್ತು ಆ್ಯಕ್ಚುಲಿ ಊರಿಗೆ ಹೊರಟಿದ್ವು. ಬಟ್ ನನ್ನ ತಮ್ಮ ಮತ್ತು ನನ್ನ ಮಗನಿಂದ ಊರಿಗೆ ಹೋಗೋ ಪ್ರೋಗ್ರಾಮೇ ಕ್ಯಾನ್ಸಲ್ ಆಯಿತು. ಯಾಕೆಂದರೆ ಇದರಲ್ಲಿ ನಮ್ಮ ತಪ್ಪು ಕೂಡ ಇದೆ. ಅವರಿಗೆ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆಸೆ ತೋರಿಸ್ಬಿಟ್ಟು ಕೊನೆಗೂ ಕರ್ಕೊಂಡು ಹೋಗಿರಲಿಲ್ಲ. ನಾವು ಕೂಡ ಊರಿಗೆ ಬೇರೆ ಹೊರಟುಬಿಟ್ವಾ. ಹಾಗಾಗಿ ಇಬ್ಬರು ಒಂದು ಕಡೆ ರಾಧಾಂತ ರಂಪಟ ಮಾಡಿ ಊರಿಗೆ ಹೋಗೋದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಎಕ್ಸಿಬಿಷನ್ಗೆ ಕರ್ಕೊಂಬಂದಿದ್ದಾರೆ.
ಸೊ ಇಲ್ಲಿ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಫರ್ನಿಚರ್ಸ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಫರ್ನಿಚರ್ಸ್. ಅದು ಎಲ್ಲ ಯಾವ ಮರದ್ದು ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ ಎಲ್ಲ ಚಿಕ್ಕದು ಅಂದರೆ ಚಿಕ್ಕದು ಡೈನಿಂಗ್ ಟೇಬಲು, ಚಿಕ್ಕದು ಸೋಫಾ, ಚಿಕ್ಕ ಚೇರು ತುಂಬ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲೇ ಕೂಡ ಬಜಾರ್ ಹಾಕಿದ್ರು. ಆಮೇಲೆ ನಮ್ಮ ಮರದ್ದು कलर देता साइज भी मिल जाएगा। 100 का 3 पीस ಬಟ್ಟೆ ಇದರಲ್ಲೇ ನಾವು ಜಾತ್ರೆ ಮಾಡ್ತಾ ಇದೀವಿ ಇನ್ನ ಅದೇಯ ಎಲ್ಲರಿಗೂ 100 ರೂಪಾಯಿ. ಅವನು ತಗೊಂಡಿಲ್ಲ ಅವನಿಗೆ ನಡಿ ಅವನೆಲ್ಲೇ ಎಲ್ಲ ಕಾರ್ಕಿನಿ ಅಂತಕನೇ ಐತಾ ಫೋನ್ ಮಾಡ್ತೀನಿ. ಹಾಂ ಸ್ಟಾರ್ಟಿಂಗ್ 2 ತಿಂಗಳಿಂದ ಹಾಕಿದಾರಲ್ಲ ಅಷ್ಟು ಜನನೇ ಇಲ್ಲ. ಹಾಂ ಓ ಅಷ್ಟು ಜನ ಇಲ್ಲ, ಮುಗಿಯೋ ಟೈಮಲ್ಲ ಇನ್ನೇನಿದು. ಇನ್ನು ಎಕ್ಸಿಬಿಷನ್ ಒಳಗೆ ಬರ್ತಿದ್ದಂಗೆ ವೆಲ್ಕಮ್ ಮಾಡೋದೇ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಶಾರ್ಕು. ನಾನು ನೋಡಿದ ಮಟ್ಟಿಗೆ ಇದರಲ್ಲಿ ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಅಕ್ವೇರಿಯಮ್ಗೆ ಹಾಕುವಂಥ ಮೀನುಗಳೇ. ಆದರೂ ಹೊರತುಪಡಿಸಿ ಬೇರೆ ಬೇರೆ ಮೀನುಗಳು ಕೂಡ ಇತ್ತು. ಅಂದರೆ ಈ ರೋ ಅಲ್ಲಿ ಇದ್ದಿದ್ದು ಫುಲ್ಲು ಮಾತ್ರ ಅಕ್ವೇರಿಯಮ್ ಮೀನುಗಳೇ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ್ಯಾವ ಥರ ಫಿಶಸ್ ಇದ್ವು ಅಂತ ಹೇಳ್ಬಿಟ್ಟು. ಹಾಗೆ ಪಕ್ಕದ ರೋ ಅಲ್ಲಿ ಬಂದರೆ ಇಲ್ಲಿ ಅಂಡರ್ ವಾಟರಲ್ಲಿ ಫಿಶ್ ನೋಡೋ ಥರ ಸೆಟಪ್ ಮಾಡಿದ್ರು. ಇಲ್ಲಿ ಪರ್ ಹೆಡ್ಡಿಗೆ 100 ರೂಪೀಸ್ ಚಾರ್ಜ್ ಮಾಡಿದರು. ನಾನು ಮಕ್ಕಳಿಗೂ ಕೂಡ 100 ರೂಪಾಯಿ ತೊಗೊತಾರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಒಳಗಡೆ ಬಂದಮೇಲೆ 100 ರೂಪಾಯಿ ಕೊಟ್ಟರು ಏನೋ ಲಾಸ್ ಇಲ್ಲ, ಅದಕ್ಕೆ ವರ್ತ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಥರ ಮೀನುಗಳನ್ನು ನಿಜವಾಗ್ಲೂ ನಾನು ಕೂಡ ಸುಮಾರಷ್ಟು ಮೀನುಗಳನ್ನು ಇಲ್ಲಿ ಇದ್ದಿದ್ದಂಥ ಮೀನುಗಳಲ್ಲಿ ಸುಮಾರಷ್ಟು ವೆರೈಟಿ ಮೀನುಗಳನ್ನು ನಾನು ನೋಡಿರಲಿಲ್ಲ. ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲೂ ಕೂಡ ನೋಡಿದ್ದೀನಿ, ಅಲ್ಲೂ ಇದೆಯಲ್ವ ಅಲ್ಲೂ ಕೂಡ ನೋಡಿದ್ದೀನಿ. ಬಟ್ ಇಲ್ಲಿ ಸುಮಾರು ಥರದ ಮೀನುಗಳಿದ್ವು. ಇನ್ನು ಹಾಗೆ ಇವ್ರದ್ದು ಇಲ್ಲಿ ಹಾರ್ಡ್ ವರ್ಕು ಕೂಡ ಅಷ್ಟೇ ಇದೆ. ಈ ರೀತಿ ಎಲ್ಲ ಸೆಟಪ್ ಮಾಡೋದು ಅದಷ್ಟು ಸುಲಭದ ಕೆಲಸ ಇಲ್ಲ. ಅದರಿಂದ ಎಷ್ಟೋ ಅವ್ರದ್ದು ಕೂಡ ಪರಿಶ್ರಮ ಇರುತ್ತೆ. ಆ್ಯಂಡ್ ಅಲ್ಲಿದ್ದು ರೆಂಟ್ ಎಲ್ಲ ನಾವು ಅದನ್ನು ನೋಡೋಕೆ ಹೋದರೆ 100 ರೂಪಾಯಿ ಕೊಟ್ಟಿದ್ದು ವರ್ತ್ ಅಂತಲೇ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು, ಎಲ್ಲ ಥರದ ಮೀನುಗಳು ಇದ್ವು. ಆ್ಯಂಡ್ ಹಾಗೆ ಇದು ನಾವೇ ಯಾವುದೋ ಊರಲ್ಲಿ ಹೋಗಿ ಅಂಡರ್ ವಾಟರ್ ಫಿಶ್ ಇದು ಮಾಡೋದಕ್ಕೆ ಎಷ್ಟೊಂದು ಚಾರ್ಜಸ್ ದುಡ್ಡಲ್ಲೇ ತೊಗೊತಾರೆ ಬೇರೆ ಬೇರೆ ಕಡೆ ಹೋದರೆ. ಬಟ್ ಇದು ನಮ್ಮ ಶಿವಮೊಗ್ಗದಲ್ಲೇ ಈ ಎಕ್ಸಿಬಿಷನ್ ಹಾಕಿದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ಇದು ಕಂಟಿನ್ಯೂಸ್ ಆಗಿ 2 ಮಂತ್ಸ್ ಇತ್ತು, ಸಮ್ಮರ್ ಹಾಲಿಡೇಸ್ ಮುಗಿಯೋವರೆಗೂ. ನಾವು ಹೋಗಿದ್ದು ಕೊನೆಯಲ್ಲಿ ಹೋಗಿದ್ದರಿಂದ ಅಷ್ಟು ಜನ ಕೂಡ ಇರಲಿಲ್ಲ. ಆ್ಯಂಡ್ ಹಾಗೆ ಪಾಪುನೂ ಕೂಡ ಕರ್ಕೊಂಡು ಬಂದಿದ್ದೀನಿ. ಅಂದರೆ ಸುಮಾರು ಜನ ಬೈಕೊತೀರ ಪಾಪುನ ಚಿಕ್ಕ ಮಗುನ ಇಲ್ಲೆಲ್ಲ ಕರ್ಕೊಂಡ್ಬಂದಿದ್ದಾರೆ ಅಂತ. ನಾವು ಬರೋ ಪ್ಲ್ಯಾನ್ ಇರಲಿಲ್ಲ. ನನ್ನ ಮಗ, ನನ್ನ ಚಿಕ್ಕ ತಮ್ಮ, ಹಾಗೆ ನಮ್ಮ ಮನೆಯವರು, ನನ್ನ ತಮ್ಮ 4 ಜನ ಹೋಗಿ ಬನ್ನಿರಿ ಅಂತ ಹೇಳಿದ್ವಿ. ಹಾಗೆ ನಾನು ಮನೇಲೇ ಇರೋಣ, ನಾನು ಅಮ್ಮ ಇವರೇ ಹೋಗಿ ಬರಲಿ ಅಂತ ಅಂದ್ಕೊಂಡ್ವಿ. ಬಟ್ ನನ್ನ ಮಗ ಕೇಳಿಲ್ಲ, ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗನ ನನ್ನ ತಮ್ಮನು ಹಠ ಮಾಡಿದರು. ಹಾಗಾಗಿ ಬಂದೆ. ಆ್ಯಂಡ್ ಹಾಗೆ ಪಾಪು ಆದಮೇಲೆ ನನ್ನ ಮಗನ ಜೊತೆ ಎಲ್ಲೂ ಹೋಗೂ ಇಲ್ಲ ನಾನು. ಹಾಗೆ ಒಂದು ಸಮ್ಮರ್ ಹಾಲಿಡೇಸ್ ಇದ್ರೂ ಕೂಡ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅವನೂ ಕೂಡ ಎಲ್ಲೂ ಜಾಸ್ತಿ ಕಳಿಸಿಲ್ಲ. ಆದ್ದರಿಂದ ಮತ್ತೆ ಅವನ ಮನಸ್ಸಲ್ಲೂ ಬಂದುಬಿಡುತ್ತೆ, ಪಾಪು ಆದಮೇಲೆ ಎಲ್ಲ ಕಂಪ್ಲೀಟ್ ಕೇರೆಲ್ಲ ಅವಳ ಮೇಲೆ ಬೀಳುತ್ತೆ, ನನ್ನನ್ನು ನೋಡ್ಕೊತಿಲ್ಲ, ನನ್ನನ್ನು ಒಂಥರ ಕಡೆಗಣಿಸ್ತಾರೆ ಅನ್ನೋದು ಅವನ ಮನಸ್ಸಲ್ಲೂ ಬರಬಾರ್ದು. मेरा अंदर
ಎಕ್ಸಿಬಿಷನಲ್ಲಿ ಮೇನ್ ಅಟ್ರಾಕ್ಷನ್ನೇ ಮತ್ಸ್ಯಕ ನೀರು, ಅದನ್ನು ಕೂಡ ನೋಡಿಕೊಂಡು ನಂತರ ಗೇಮ್ಸ್ ಆಡ್ತಾ ಇದ್ರಲ್ಲ ಅಲ್ಲಿಗೆ ಹೋದ್ವಿ. ಆ ಮಕ್ಳಿಗೆ ಮೇನ್ ಬೇಕಾಗಿದ್ದಿದೆ ಗೇಮ್ಸ್ ಆಡೋವಂಥದ್ದು. ಅಲ್ಲಿಗೆ ಹೋಗುವಾಗ ಒಂದಿಷ್ಟು ಕಿಚನ್ ಐಟಮ್ಸ್ ಪರ್ಚೇಸ್ ಮಾಡೋಣ ಅಂತೇಳಿ ಹೋದ್ವಿ. ಬಟ್ ಅಲ್ಲಿ ಹೆವಿ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಅಂದರೆ 1 to ಡಬಲ್ ಅಮೌಂಟ್ ಇಲ್ಲಿ ಇಟ್ಟಿದ್ರು. ಅಲ್ಲೊಂದು 10-20 ಜಾಸ್ತಿ ಆದರೆ ತಗೋಬೋದು. ಇಲ್ಲಿ 100 ರೂಪೀಸ್ ಇದ್ದಿದ್ದು 200, 50 100 ಈ ರೀತಿ ತುಂಬ ವೇರಿಯೇಷನ್ ಇತ್ತು ಪ್ರೈಸಸಲ್ಲಿ. ಸೊ ಹಾಗಾಗಿ ನಾವು ಅಲ್ಲೇನೂ ತೊಗೊಂಡಿಲ್ಲ. ಪರ್ಟಿಕ್ಯುಲರಾಗಿ ಒಂದಿಷ್ಟು ಐಟಮ್ಸ್ ತೊಗೋಬೇಕು ಅಂತಲೇ ಹೋದ್ವಿ, ಬಟ್ ಅಲ್ಲಿರೋ ಪ್ರೈಸ್ಗೆ ನಾವೇನು ತೊಗೊಂಡಿಲ್ಲ. ಆ್ಯಂಡ್ ಅಲ್ಲೇ ಆನ್ ದ ವೇ ಬರ್ತಾ ಇಲ್ಲಿ ಸುಮಾರು ವೆರೈಟಿ ಹಪ್ಪಳಗಳನ್ನೆಲ್ಲ ಹಾಕಿದ್ರು. ಚೆನ್ನಾಗಿತ್ತು. ಬಟ್ ಅಲ್ಲಿ ಉಪ್ಪಿನಕಾಯಿ, ಹಪ್ಪಳ ಮತ್ತು ಇನ್ನಿತರ ಸ್ನ್ಯಾಕ್ಸ್ ಎಲ್ಲ ಹಾಕಿದ್ರು. ಬಟ್ ಏನು ಅಂದರೆ ಇದಕ್ಕೆ ಯಾವುದಕ್ಕೂ ಕೂಡ ಕ್ಯಾಪ್ ಕ್ಲೋಸ್ ಮಾಡಿರಲಿಲ್ಲ. ಹೇಗಿದ್ದರೂ ನೇಮ್ ಟ್ಯಾಗ್ ಹಾಕಿರ್ತಾರಲ್ವ, ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಯಾಕೆಂದರೆ ಸುಮಾರು ಜನ ಓಡಾಡ್ತಾ ಇರ್ತೀವಿ, ಆಮೇಲೆ ನೊಣಗಳಿರ್ಬೋದು, ಇನ್ನು ಧೂಳು ಎಲ್ಲ ಬಂದು ಆ ಫುಡ್ ಮೇಲೆ ಬೀಳುತ್ತೆ. ಯಾರಾದರೂ ಪರ್ಚೇಸ್ ಮಾಡುವಾಗ ಬೇಕಿದ್ರೆ ಕೇಳಿದಾಗ ತೆಗೆದು ಓಪನ್ ಮಾಡಿ ತೋರಿಸಿದ್ರೆ ಆಗುತ್ತೆ. ಸುಮ್ಮನೆ ಈ ರೀತಿ ಓಪನ್ ಮಾಡಿಟ್ರೆ ತಗೊಂಡ್ಮೇಲೆ ಹೆಲ್ತಿಗೂ ಕೂಡ ಹಾಳಲ್ವ. ಹಾಗಾಗಿ ಈಗ ಅವ್ರು ಮಾಡೋದು ಹೊಟ್ಟೆಪಾಡಿಗಾಗಿ, ನಾವು ತಗೊಂಡು ತಿನ್ನೋದು ಹೊಟ್ಟೆಗೆ ಅಲ್ವ. ಸೊ ಇದರಿಂದ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು, ತಗೊಂಡ್ಮೇಲೆ ನಮಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು. ಆ ರೀತಿ ಮೇಂಟೆನೆನ್ಸ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ಅಲ್ಲಿಂದ ಬಂದ್ವಿ. ಇಲ್ಲಿ ಇನ್ನು ಈ ಮಕ್ಕಳು ಏನೇನು ಆಟ ಆಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಸೊ ಇದನ್ನೆಲ್ಲ ಮಕ್ಕಳು ಆಡೋವಂಥ ಆಟಗಳಲ್ಲ. ಸೊ ನಾವು ಸುಮ್ಮನೆ ನೋಡ್ಕೊಂಡು ನಿಂತಿದ್ವಿ. ಬರೀ 2-3 ಜನ ಅಷ್ಟೇ ಇದ್ದರು ಇದರಲ್ಲಿ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಂತರ ನನ್ನ ಮಕ್ಕಳು ಡಿಸ್ಕಷನ್ ಮಾಡ್ತಾಯಿದ್ರು, ಯಾವ ಗೇಮ್ ಆಡೋದು, ಯಾವ ಬಿಡೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಮತ್ತು ಇನ್ನೊಂದು ಏನು ಆಯಿತು ಅಂದರೆ, ನಾವು ಕ್ಯಾಶ್ ತೊಗೊಂಡೋಗಿರಲಿಲ್ಲ, ಆನ್ಲೈನ್ ಪೇಮೆಂಟೇ ಇರುತ್ತಲ್ವ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲೂ ಕೂಡ ಆನ್ಲೈನ್ ಪೇಮೆಂಟ್ ಇತ್ತು, ಬಟ್ ಗೇಮ್ಸ್ಗಳ ಹತ್ರ ಎಲ್ಲೂ ಅಲೋ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ಅಲ್ಲೇ ಒಂದು 4 ರೌಂಡ್ ಸುತ್ತಾಕಿ ಯಾವ ಕಡೆ ಕೇಳ್ಕೊಂಡು ಬಂದು ಕೊನೆಗೆ ಒಬ್ಬರಿಗೆ ಅಲ್ಲೇ ಗೇಮ್ಸ್ ಆಡಿಸ್ತಾರಲ್ಲ, ಅಲ್ಲೇ ಒಬ್ಬರು ಲೇಡಿ ಇದ್ದರು, ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರ ಹತ್ರ ಅಮೌಂಟನ್ನ ನಾವು ಇಸ್ಕೊಂಡು ಮಕ್ಕಳಿಗೆ ಆಟ ಆಡಿಸಿದ್ವಿ. ಸುಮಾರು ಟೈಮು ತುಂಬ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ನಾನು ಪಾಪುನ ಅಮ್ಮನ ಕೈಲಿ ಕೊಟ್ಟಿದ್ನಲ್ಲ, ಇವರಿಲ್ಲಿ ಗೇಮ್ಸ್ ಆಟ ಆಡಿಬಿಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗೋಣ ಅಂತ ಹೊರಟೆ. ಹಾಗೆ ನಮ್ಮ ಮನೆಯವ್ರು ಇಲ್ಲೇ ಪಾಪ್ಕಾರ್ನ್ ತರ್ತೀನಿ ಅಂತ ಹೋದಲ್ವ, ಅವ್ರು ಬರೋವರೆಗೂ ಇಲ್ಲಿ ಇದ್ಬಿಟ್ಟು ನಂತರ ಹೋಗೋಣ ಅಂತ ಹೇಳ್ಬಿಟ್ಟು ನಿಂತಿದ್ದೆ. ಇವರಿಗೆ ಸುಮಾರು ಟೈಮೇ ಸಿಗಲಿಲ್ಲ ಪಾಪ ಮಕ್ಕಳಿಗೆ ಆಟ ಆಡೋಕ್ಕೆ. ಯಾಕಂದರೆ ನಾವು ಅಲ್ಲೇ ಸುಮಾರು ಹೊತ್ತು ಟೈಮ್ ವೇಸ್ಟ್ ಮಾಡಿದ್ವಿ. ನಾವು ಎಕ್ಸಿಬಿಷನಿಂದ ಹೊರಗಡೆ ಒಂದು ಶಾಪಿಂಗ್ ಹಾಲ್ ಇತ್ತಲ್ವ, ಅಲ್ಲೇ ಸುಮಾರು ಟೈಮ್ ವೇಸ್ಟ್ ಆಯಿತು. ಇದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗಿದ್ರು ಕೂಡ ಮಕ್ಕಳಿಗೆ ಸ್ವಲ್ಪ ಆಟ ಆಡೋದಕ್ಕೆ ಟೈಮ್ ಸಿಗ್ತಾಯಿತ್ತು. ಈಗ ಆಲ್ರೆಡಿ ಮೋಡ ಬೇರೆ ಆಗಿತ್ತು. ನಾವು ಹೊರಟಾಗ ಮಳೆ ಬರುವಂಥ ವಾತಾವರಣನೇ ಇರಲಿಲ್ಲ. ಬಟ್ ಅಲ್ಲಿಗೆ ಹೋದ್ಮೇಲೆ ಇನ್ನೇನು ನಾವು ಕೂಡ ಗೇಮ್ಸ್ ಎಲ್ಲ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಇದ್ವಿ. ಬಟ್ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಪಾಪ ಮಕ್ಕಳೂ ಕೂಡ ಗೇಮ್ಸ್ನ ಅರ್ಧಕ್ಕೆ ಬಿಟ್ಟು ಬಂದರು. ಯಾಕಂದರೆ ಮಳೆಗೆ ಅವ್ರದ್ದು ಕೂಡ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಳಾಗತ್ತೆ ಅಂದ್ಬಿಟ್ಟು ಅವರು ಕೂಡ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಕೂಡ ಬಂದು ನಿಂತ್ಕೊಂಡ್ವಿ. ಮಳೆ ಬರುವಂಥ ವಾತಾವರಣ ಇಲ್ಲ ಅಂದರೂ ಕೂಡ ಶಿವಮೊಗ್ಗದಲ್ಲಿ ಮಳೆ ಇದ್ದೇ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಬಂದಿದ್ದಕ್ಕೆ ಮೀನುಗಳನ್ನೆಲ್ಲ ನೋಡಿದ್ವಿ, 1-2 ಆಟಗಳನ್ನ ಆಡಿಸಿದ್ವಲ್ಲ ಅಂತ ಸಮಾಧಾನ ಅಷ್ಟೇ. ಬಟ್ ನಮ್ಮನೆ ಮಕ್ಕಳಿಗಂತೂ ಸಮಾಧಾನ ನಿಜವಾಗ್ಲೂ ಆಗಿರಲ್ಲ. ನಾವು ಸುಮಾರು ಹೊತ್ತು ನೋಡಿದ್ವಿ, ಮಳೆ ಯಾಕೋ ಕಮ್ಮಿ ಆಗೋದು ಕಾಣಲಿಲ್ಲ. ಸೊ ಒಂದು 10-20 ನಿಮಿಷ ವೆಯ್ಟ್ ಮಾಡಿ ನಂತರ ನಮ್ಮ ಮನೆಯವರು ಹೋಗಿ ಟಾರ್ಚ್ ತಗೊಂಡ್ಬಂದಿದ್ದೆ ಹೋಗಿ. ಸೊ ಹಾಗಾಗಿ ಬೇಗ ಬರೋದು ಪಾಪುಗಂತೂ ನೆನೆಸ್ಲಿಲ್ಲ. ಹಂಗೋ ಹಿಂಗೋ ಮನೆ ಸೇರಿಕೊಂಡ್ವಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.